ಹಾಯ್, ಎಲ್ರಿಗೂ ನಮಸ್ಕಾರ. ಕನ್ನಡತಿಯ ಕತೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ. ಈಗ ಡೆವಿಲ್ ಕತೆಯ ಮುಂದಿನ ಭಾಗವನ್ನು ಮುಂದುವರಿಸೋಣ. ಆಸ್ಪತ್ರೆಯಲ್ಲಿ ಕಣ್ಣು ಮುಚ್ಚಿ ಮಲಗಿದ್ಲು ಸಾಗರಿ. ಮುಚ್ಚಿದ ಅವಳ ಕಣ್ಣುಗಳಿಂದ ಕಣ್ಣೀರು ಹನಿಯಾಗಿ ನಿಲ್ಲದೆ ಸುರಿತಿತ್ತು. ತಾರಾ ಸಂಪೂರ್ಣ ರೂಪಾಳ ಜವಾಬ್ದಾರಿಯಲ್ಲಿದ್ಲು. ಅಮ್ಮಂಗೆ ಏನಾಯಿತು ಅಂತ ತಾರಾ ರೂಪಾಗೆ ಸತಾಯಿಸ್ತಾ ಕೇಳ್ತಿದ್ಲು. ರೂಪಾಗೂ ಗಂಡ ಹೆಂಡತಿ ನಡುವೆ ಜಗಳ ತೀವ್ರವಾಗಿ ಈ ಅನಾಹುತ ನಡೆದಿರಬಹುದು ಅಂತ ಅನ್ನಿಸ್ತು. ಸಾಗರಿ ಸಂತೋಷವಾಗಿದ್ದರೆ ಅವಳಿಗೆ ಕಹಿಯಾಗಿರ್ತಿತ್ತು. ರೂಪಾ ಪ್ರಕಾರ ಸಾಗರಿ ಒಬ್ಬ ಕೆಲಸದಾಳು, ಅದಕ್ಕೆ ಅಂತ ಕರೆಯೋಕೆ ಅರ್ಹತೆ ಇಲ್ಲದೆ ಇರೋಳು. ಭದ್ರ ಅವಳನ್ನು ಬೈಯೋದನ್ನು ರೂಪಾ ಮನಸ್ಸಿನಲ್ಲೇ ಹಲವು ಬಾರಿ ಆನಂದಿಸಿದಾಳೆ. ಆದರೂ ಸಾಗರಿಗೆ ರಕ್ತದ ಗಾಯ ಆಗಬೇಕು ಅಂತ ರೂಪಾ ಅಂದ್ಕೊಂಡಿರಲಿಲ್ಲ. ತಲೆಯಲ್ಲಿ ರಕ್ತದ ಹನಿಗಳೊಂದಿಗೆ ಸಾಗರಿಯನ್ನು ಎತ್ಕೊಂಡು ಭದ್ರ ಮೆಟ್ಟಿಲು ಇಳಿದು ಬರೋದನ್ನು ಮೊದಲು ನೋಡಿದ್ದು ರೂಪಾ. ಕಣ್ಮುಚ್ಚಿದ ಸ್ಥಿತಿಯಲ್ಲಿ ಬಳ್ಳಿಯಂತೆ ಅವನ ಕೈಯಲ್ಲಿದ್ದ ಸಾಗರಿಯನ್ನು ಕಂಡಾಗ ರೂಪಾಳ ಹೃದಯವೇ ನಡುಗೆ ಹೋಯಿತು. ಯಾರೊಂದ್ರಿಗೂ ಭದ್ರ ಒಂದು ಮಾತು ಕೂಡ ಮಾತಾಡಲಿಲ್ಲ. ಬಲರಾಮ್ ಅಂತೂ ಇನ್ನೂ ಆಸ್ಪತ್ರೆ ಕಡೆಗೆ ಬರಲೇ ಇಲ್ಲ. ರೂಪಾ ಒಂದ್ಸಲ ಹೋಗಿ ಬಂದ್ಲು. ತಾರಾ ಜೊತೆಗಿರೋದ್ರಿಂದ ಅವಳಿಗೆ 2ನೇ ಬಾರಿ ಹಾಸ್ಪಿಟಲಿಗೆ ಹೋಗೋಕ್ಕೆ ಸಾಧ್ಯವಾಗಲಿಲ್ಲ. ಎಂದಿಗೂ ರೂಪಾ ಒಳ್ಳೆ ಮಗಳಾಗಿ ಇರಲಿಲ್ಲ, ಒಳ್ಳೆ ನಾದಿನಿಯಾಗೂ ನಡ್ಕೊಂಡಿರಲಿಲ್ಲ. ಆದರೆ ತಾರಾಗೆ ಮಾತ್ರ ಅವಳು ಒಳ್ಳೆ ಅತ್ತೆ ಆಗಿದ್ಲು. ತಾರಾನನ್ನು ಮೊದಲ ಬಾರಿಗೆ ಮಗುವಾಗಿ ನೋಡಿದ ಕ್ಷಣದಿಂದ ಅವಳ ಮೇಲೆ ಅಪಾರವಾದ ಪ್ರೀತಿ ಇಟ್ಕೊಂಡಿದ್ಲು ರೂಪಾ. ಸಾಗರಿಯನ್ನು ಆ ಸ್ಥಿತಿಯಲ್ಲಿ ನೋಡಿದಾಗ್ಲಿಂದ ತಾರಾಗೆ ಚಳಿ ಜ್ವರ. ಅಮ್ಮ ಎಲ್ಲಿ, ಅಮ್ಮಂಗೆ ಏನಾಯಿತು ಅಂತ ಆ ಮಗು ಕೇಳೋವಾಗ ಉತ್ತರ ಹೇಳೋಕ್ಕಾಗದೆ ಬಾಯಿ ಮುಚ್ಕೊಂಡು ಹೋದ್ಲು ರೂಪಾ. ಭದ್ರ ತಾರಾಳನ್ನು ನೋಡೋಕೆ ಮನೆಗೆ ಬಂದಿದ್ದ. ಪಾಪುಗೆ ಈಗ ಹೇಗಿದೆ ರೂಪಾ ಅಂತ ಮಗುವನ್ನು ಚಿಂತೆಯಿಂದ ನೋಡ್ತಾ ಕೇಳ್ದ. ಹೆದರ್ಕೊಂಡಿದ್ದಾಳಣ್ಣ ಅಂದ್ಲು ಅವಳು. ಅಂದ ಭದ್ರ. ಅಣ್ಣ, ನಾನು ಒಂದನ್ನು ಕೇಳಿದ್ರೆ ನೀನು ತಪ್ಪಾಗಿ ಅನ್ಕೊಳ್ಳಲ್ವಾ ಅಂದ್ಲು ರೂಪಾ. ಭದ್ರ ಸುಮ್ಮನೆ ನಿಂತಿದ್ದ. ಮದುವೆ ಆದರೆ ಈ ಹುಡುಗಿನೇ ಮದುವೆ ಆಗೋದು ಅಂತ ನೀನು ಒಂಟಿ ಕಾಲಿನಲ್ಲಿ ನಿಂತು ಅವಳನ್ನು ಮದುವೆ ಆದೆ. ಸಣ್ಣ ಸಮಸ್ಯೆ ಅಂತ ನೋಡಿದ್ರೆ ಹೊಡೆದು ತಲೆ ಒಡೆಯೋ ಅಷ್ಟರ ಮಟ್ಟಿಗೆ ನಿಮ್ಮಿಬ್ಬರ ಮಧ್ಯೆ ಏನು ಸಮಸ್ಯೆ? ಸಾಧಾರಣ ದೀಪ ಬಿದ್ದು ಒಡೆದು ಹೋಗಿದ್ದಕ್ಕ ಇಷ್ಟೊಂದು ದೊಡ್ಡ ಗಲಾಟೆ ಅಂತ ಕೇಳಿದ್ಲು ರೂಪಾ. ತಂಗಿಯ ಮುಂದೆ ತಲೆ ತಗ್ಸಿ ನಿಂತಿದ್ದ ಭದ್ರ. ರೂಪಾಗೆ ಏನೋ ದೊಡ್ಡ ಸಮಸ್ಯೆ ನಡೆದಿದೆ ಅಂತ ಅರ್ಥ ಆಯಿತು. ಇಲ್ಲಿ ಏನೂ ಮಾತಾಡಬೇಡ, ತಾರಾ ನಿದ್ರೆ ಮಾಡ್ತಿದ್ದಾಳೆ, ಹೊರಗಡೆ ಹೋಗಿ ಮಾತಾಡೋಣ ಅಂತ ಅಣ್ಣನನ್ನು ಕರ್ಕೊಂಡು ಹೋಗಿ ಅವಳೇ ಕಾರು ಓಡಿಸಿದ್ಲು. ತಂಗಾಳಿ ಬಲವಾಗಿ ಬೀಸ್ತಿದ್ರು ಭದ್ರನ ಮನಸ್ಸಿನಲ್ಲಿ ಉರಿತಾ ಇದ್ದ ಬೆಂಕಿಯನ್ನು ಆ ಗಾಳಿಗೂ ನಂದಿಸೋಕೆ ಸಾಧ್ಯವಾಗಲಿಲ್ಲ. ಈಗ ಹೇಳು, ನಿಮ್ಮಿಬ್ಬರ ನಡುವೆ ಏನು ಸಮಸ್ಯೆ? ಹೆಚ್ಚಾಗಿ ನಿಮ್ಮಿಬ್ಬರ ಮಧ್ಯೆ ಜಗಳ ಬರುತ್ತೆ, ಕೆಲವೊಮ್ಮೆ ಆ ಜಗಳ ನನ್ನಿಂದಲೂ ಬರುತ್ತೆ. ಆದರೆ ಎಂದಿಗೂ ಈ ಮಟ್ಟದ ಗಂಭೀರ ಹಂತಕ್ಕೆ ತಲುಪಿರಲಿಲ್ಲ. ಕೆಲವು ದಿನಗಳಿಂದ ನಾನು ನಿಮ್ಮಿಬ್ಬರನ್ನ ಗಮನಿಸ್ತಿದ್ದೀನಿ, ಏನೋ ಸರಿ ಇಲ್ಲ. ನಿನಗೆ ಈ ವಿಷಯವನ್ನು ನನ್ನ ಬಳಿ ಹಂಚ್ಕೊಳ್ಳೋಕ್ಕೆ ಸಾಧ್ಯ ಆಗದಿದ್ರೆ ರುದ್ರ ಅಣ್ಣನ ಬಳಿ ಹೋಗಿ ಹೇಳ್ಕೊ. ಹೀಗೆ ಎಲ್ಲವನ್ನ ನಿನ್ನ ಮನಸ್ಸಿನಲ್ಲೇ ಇಟ್ಕೊಂಡು ಕೊರಗಬೇಡ ಅಂದ್ಲು. ತನಗಿಂತಲೂ ತೀರಾ ಚಿಕ್ಕವಳಾದ ರೂಪಾಳ ಬಳಿ ಈ ವಿಷಯವನ್ನು ಹೇಗೆ ಹೇಳೋದು ಅಂತ ಗೊಂದಲಕ್ಕೊಳಗಾದ ಭದ್ರ. ನಿನಗೆ ಸಾಗರಿನ ಕಂಡ್ರೆ ಇಷ್ಟ ಇಲ್ಲ ಅಲ್ವಾ? ಅವಳಿಗೆ ಏಟ್ ಬಿದ್ದು ತಲೆ ಹೊಡೆದ್ರೆ ನಿನಗೆ ಸಂತೋಷ ತಾನೆ ಅಂತ ದಿಢೀರನ್ನೇ ತಂಗಿ ಒಳ್ಳೆಯವಳಂತೆ ಮಾತಾಡಿದ್ದಕ್ಕೆ ಅವಳನ್ನು ಅರ್ಥೈಸ್ಕೊಳ್ಳೋಕೆ ಪ್ರಯತ್ನಿಸ್ತಾ ಭದ್ರ. ಈ ಕ್ಷಣಕ್ಕೂ ನನಗೆ ನಿನ್ನ ಹೆಂಡತಿನ ಕಂಡ್ರೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ನನಗೆ ಸಾಗರಿಯ ಮೇಲೆ ದ್ವೇಷ ಇದೆ, ಅದು ನನ್ನ ವೈಯಕ್ತಿಕ ವಿಷಯ. ನೀನು ಒಬ್ಳನ್ನ ಮದುವೆಯಾಗಿ ಕರ್ಕೊಂಡು ಬಂದ ತಕ್ಷಣ ಅವಳಿಗೆ ಅತ್ತಿಗೆ ಅನ್ನೋ ಗೌರವ ಕೊಟ್ಟು ತಲೆ ಮೇಲೆ ಇಟ್ಕೊಂಡು ಮೆರಿಬೇಕು ಅನ್ನೋ ಯಾವ ಅಗತ್ಯವೂ ನನಗಿಲ್ಲ. ಒಬ್ಬರ ಮೇಲೆ ಇಷ್ಟ ಕಷ್ಟ ಬರೋಕ್ಕೆ ಯಾವುದೇ ನಿರ್ಬಂಧ ಇಲ್ಲ. ಆದರೆ ಕಣ್ಮುಂದೆಯೇ ಒಬ್ಬ ಹುಡುಗಿಗೆ ತಲೆಗೆ ಏಟ್ ಬಿದ್ದು ಆಸ್ಪತ್ರೆಗೆ ಸೇರಿದ್ದನ್ನು ನೋಡಿದ ಮೇಲೂ ನಾನು ಸುಮ್ಮನೆ ಹೇಗಿರೋದು? ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ತಾರಾ ಮುಖ್ಯ, ಅವಳ ಸಂತೋಷ ಮುಖ್ಯ. ಪ್ರತಿ ಬಾರಿಯೂ ಆ ಮಗು ಅಮ್ಮಂಗೆ ಏನಾಯಿತು ಅಂತ ಕೇಳೋವಾಗ ನನಗೆ ಏನು ಉತ್ತರ ಹೇಳೋಕ್ಕೆ ಸಾಧ್ಯ? ನಿಮ್ಮಿಬ್ಬರ ಸಮಸ್ಯೆ ತಾರಾಳನ್ನು ಕಿರಿಕಿರಿಗೊಳಿಸ್ತಿದೆ, ಅದು ನಿಮ್ಗಾದ್ರೂ ಅರ್ಥ ಆಗ್ತಿದೆಯಾ ಅಂದ್ಲು ರೂಪಾ. ಭದ್ರ ಎಲ್ಲೋ ದಿಟ್ಟಿಸಿ ನೋಡ್ತಿದ್ದ. ಸ್ವಲ್ಪ ಸಮಯದ ಮೌನದ ನಂತರ, ಚಿಕ್ಕ ವಯಸ್ಸಿನಿಂದಲೂ ನಾನು ಪ್ರತಿಯೊಂದರಲ್ಲೂ 2ನೇ ದರ್ಜೆಯವನೇ. ರುದ್ರ ನನಗಿಂತ ಚುರುಕು, ನನಗಿಂತ ಪ್ರತಿಭಾವಂತ. ಓದ್ನಲ್ಲೂ ಅವನನ್ನು ಸೋಲಿಸೋಕೆ ಸಾಧ್ಯವಿಲ್ಲ. ಭದ್ರನ ತಮ್ಮ ರುದ್ರ ಅಂತ ಹೇಳೋದಕ್ಕಿಂತ ರುದ್ರನ ಅಣ್ಣ ಭದ್ರ ಅಂತಲೇ ಎಲ್ಲರೂ ನನ್ನನ್ನು ಗುರುತಿಸ್ತಿದ್ದಿದ್ದು. ಅಮ್ಮಂಗೆ ನನ್ನ ಮತ್ತು ನಿನಗಿಂತ ರುದ್ರ ಅಂದರೆ ತುಂಬ ಪ್ರೀತಿ. ನನಗೂ ಅಮ್ಮನ ಸ್ವಭಾವ ಸರಿ ಬರಲಿಲ್ಲ. ಅದಕ್ಕೆ ಚಿಕ್ಕ ವಯಸ್ಸಿನಿಂದಲೂ ಅಪ್ಪ ಏನು ಹೇಳಿದ್ರು ಅದನ್ನೇ ಕೇಳಿ ಬೆಳೆದೆ. ನನ್ನ ಪ್ರಪಂಚ ತುಂಬ ಚಿಕ್ಕದು ರೂಪ.
ಇದುವರೆಗೆ ಯಾರ ಬಳಿಯೂ ನನ್ನ ಮನಸ್ಸಿನಲ್ಲಿರೋದನ್ನು ನಾನು ಹಂಚಿಕೊಂಡಿಲ್ಲ. ನನಗಾಗಿ ಮನಸ್ಸು ಬಿಚ್ಚಿ ಮಾತಾಡೋಕ್ಕೆ ಸ್ನೇಹಿತರೂ ಇರಲಿಲ್ಲ. ನೀನೇ ಇಷ್ಟೊಂದು ವರ್ಷಗಳಲ್ಲಿ ಇಂದು ಮೊದಲ ಬಾರಿಗೆ ನನ್ನ ಬಳಿ ಮನಸ್ಸಿನಲ್ಲಿರೋದನ್ನು ಹೇಳು ಅಂತ ಕೇಳ್ತಿದ್ಯಾ. ನನಗನ್ನಿಸುವಂತೆ ಇದುವರೆಗೂ ಯಾವುದೂ ಇರಲಿಲ್ಲ. ಸಾಗರಿ ಮೊದಲ ನೋಟದ ಪ್ರೀತಿ. ಅವಳನ್ನು ನೋಡೋವರೆಗೂ ನನಗೆ ಪ್ರೀತಿ ಮೇಲೆ ನಂಬಿಕೆನೇ ಇರಲಿಲ್ಲ. ಎಷ್ಟೋ ಹುಡುಗಿರನ್ನು ನಾನು ಹಾದು ಹೋಗಿದ್ದೀನಿ, ಆದರೆ ಅವಳಲ್ಲೇನೋ ಇತ್ತು. ಅವಳನ್ನು ನೋಡಿದ ಆ ಕ್ಷಣವೇ ಇವಳನ್ನು ಬಿಡಬಾರ್ದು ಅಂತ ನನಗನ್ನಿಸ್ತು. ಅದಕ್ಕೆ ಯಾರು ಏನು ಹೇಳಿದ್ರು ಕೇಳದೆ ಅವಳನ್ನು ಮದುವೆ ಆದೆ. ನನಗೆ ಮುದ್ದಾಗಿ ಮಾತಾಡೋದು ಅಥವಾ ಅವಳ ಜೊತೆಗೆ ಸಮಯ ಕಳೆಯೋದು ಯಾವುದೂ ತೋಚಲಿಲ್ಲ. ನನ್ನ ಪ್ರಕಾರ ನಾನು ಅವಳನ್ನು ನೋಡ್ತಲೇ ಇರಬೇಕು. ನಾನು ಏನು ಹೇಳಿದ್ರೂ ಅವಳು ಕೇಳಬೇಕು. ನನ್ನ ಬಗ್ಗೆ ಪ್ರತಿಯೊಂದು ಅವಳ ಬೆರಳ ತುದಿಯಲ್ಲಿರಬೇಕು. ನಾನು ಏನು ಮಾಡಿದ್ರೂ ಅವಳು ಸಹಿಸ್ಕೊಂಡು ಹೋಗಬೇಕು. ಆದರೆ ಯಾವುದೇ ಕಾರಣಕ್ಕೂ ಅವಳು ನನ್ನನ್ನು ಬಿಟ್ಟು ದೂರ ಹೋಗಬಾರ್ದು. ಅವಳಿಗೆ ನನ್ನನ್ನು ಹೊರತುಪಡಿಸಿ ಬೇರೆ ಏನೂ ಇರಬಾರ್ದು. ರೂಪಾ, ನಾನು ಹೇಳ್ತಿರೋದು ನಿನಗೆ ಅರ್ಥ ಆಗ್ತಿದೆಯಾ ಅಂತ ಮಾತು ನಿಲ್ಲಿಸಿ ರೂಪಾಳನ್ನು ಕೇಳ್ದ ಭದ್ರ. ಹ್ಞೂ ಅಂದ್ಲು ರೂಪಾ. ಇಷ್ಟು ದಿನ ನಮ್ಮ ಜೀವನ ಹಾಗೇ ಇತ್ತು. ನಾನು ಏನು ಮಾಡಿದ್ರೂ ಅವಳು ಯಾವುದನ್ನು ಮನಸ್ಸಿಗೆ ತೆಗೆದುಕೊಳ್ತಿರ್ಲಿಲ್ಲ. ಆದರೆ ಈಗ ನಂಗೆ ತುಂಬ ಭಯ ಆಗ್ತಿದೆ ರೂಪಾ. ಎಲ್ಲಿ ಸಾಗರಿ ನನ್ನನ್ನು ಬಿಟ್ಟು ಹೊರಟು ಹೋಗ್ತಾಳು ಅಂತ ನಂಗೆ ತುಂಬ ಭಯ ಆಗ್ತಿದೆ ಅಂತ ರೂಪಾಳ ಕೈಯನ್ನು ಬಿಗಿಯಾಗಿ ಹಿಡ್ಕೊಂಡ ಭದ್ರ. ಅವನ ಕೈ ನಡುಗ್ತಿರೋದು ರೂಪಾಗೆ ಅರ್ಥ ಆಯಿತು. ಯಾಕೆ ಇಲ್ದೇ ಇರೋದನ್ನೆಲ್ಲ ನೀನೇ ಕಲ್ಪನೆ ಮಾಡ್ಕೊಂಡು ಕಷ್ಟಪಡ್ತಿದ್ಯಾ ಅಂದ್ಲು ರೂಪಾ. ಇಲ್ಲ, ನಾನು ಕಲ್ಪನೆ ಮಾಡ್ಕೋತಿಲ್ಲ. ನಿನಗೇನು ನಡೀತು ಅಂತ ತಿಳಿದ್ರೆ ನನ್ನ ಭಯ ಎಷ್ಟು ನ್ಯಾಯಯುತವಾದದ್ದು ಅಂತ ನಿನಗೆ ಅರ್ಥ ಆಗುತ್ತೆ ರೂಪಾ. ಅದು ಅಂತ ಹೇಳಬೇಕಾಗಿರೋದನ್ನು ಹೇಳೋಕ್ಕಾಗದೆ ತಡಬಡಾಯಿಸ್ತಾ ಭದ್ರ. ಏನೋ ದೊಡ್ಡ ವಿಷಯ ಇದೆ ಅಂತ ಅರ್ಥ ಆಯಿತು ರೂಪಾಗೆ. ಅಣ್ಣ ಹೇಳೋಕ್ಕಾಗದೆ ತಡವರಿಸೋದನ್ನು ಕಂಡವಳು ನಿನ್ನ ಹೆಂಡತಿಗೆ ಕಾಮದ ಕಿರುಕುಳ ನೀಡ್ತಿದ್ಯಾ ಅಂತ ಕೇಳಿದ್ಲು. ಅಯ್ಯೋ ಅಂತ ಗಾಬರಿ ಆದ ಭದ್ರ. ಆ ಥರದ್ದು ಏನೂ ಇಲ್ಲ ಅಂದ ಭದ್ರ. ಮತ್ತೆ ಅಂದ್ಲು ರೂಪಾ. ನಿನಗೆ ಪ್ರತಾಪ್ ಗೊತ್ತಲ್ವಾ ಅಂದ ಭದ್ರ. ನಿನ್ನ ಬಿಸ್ನೆಸ್ ಫ್ರೆಂಡ್ ಅಲ್ವಾ ಅಂತ ತಡೆದ್ಲು ರೂಪಾ. ಹೌದು, ಆ ನಾಯಿಯೇ ಅಂತ ಹಲ್ಲು ಕಡ್ದ ಭದ್ರ. ಅವನಿಗೀಗೇನು? ನಾನೇನು ಕೇಳ್ತಿದ್ದೀನಿ, ನೀನೇನು ಹೇಳ್ತಿದ್ಯಾ? ವಿಷಯ ಅಲ್ಲದೆ ಇರೋದು ಈಗ ಪ್ರತಾಪ್ ಬಗ್ಗೆ ಯಾಕೆ ಮಾತಾಡ್ತಿದ್ದೇನೆ ಅಂತ ಕೋಪಗೊಂಡ್ಲು ರೂಪಾ. ನಡೀತಾ ಇರೋ ಎಲ್ಲ ಸಮಸ್ಯೆಗೂ ಕಾರಣ ಅವನೇ ಅಂದ ಭದ್ರ. ಅಣ್ಣ ನನ್ನ ಗೊಂದಲದಿಂದ ನೋಡಿದವಳಿಗೆ ಆರಂಭದಿಂದ ಕೊನೆವರೆಗೆ ನಡೆದ ಎಲ್ಲವನ್ನ ಮುಚ್ಚುಮರೆ ಇಲ್ಲದೆ ಹೇಳ್ದ ಭದ್ರ. ಮೌನವಾಗಿ ಅವನು ಹೇಳಿ ಮುಗಿಸೋವರೆಗೂ ಕೇಳಿಸ್ಕೊಳ್ತಿದ್ಲು ರೂಪಾ. ಈಗ ಹೇಳು ರೂಪಾ, ನನ್ನ ಭಯ ನ್ಯಾಯ ತಾನೆ ಅಂತ ತನ್ನ ಕಡೆಯ ನ್ಯಾಯವನ್ನು ಸಮರ್ಥಿಸ್ಕೊಳ್ಳೋಕೆ ತಂಗಿಯನ್ನು ಹೇಳ್ದ ಭದ್ರ. ಖಂಡಿತ ಇಲ್ಲ, ತೀರಾ ತಪ್ಪು. ನೀನೇನು ಹುಚ್ಚನ? ನಿಭಾಯಿಸ್ಬೇಕಾದ ವಿಷಯವನ್ನು ನೀನು ಹೇಗೆ ನಿಭಾಯಿಸಿದ್ಯಾ ಅಂತ ನಿನಗೆ ಅರ್ಥ ಆಗ್ತಿದೆಯಾ ಅಂದ್ಲು ರೂಪಾ. ರೂಪಾ ತನಗೆ ಬೆಂಬಲವಾಗಿ ಮಾತಾಡ್ತಾಳೆ ಅಂತ ಭದ್ರ ನಿರೀಕ್ಷೆ ಮಾಡಿದ್ದ. ಆದರೆ ಅವಳು ತನ್ನನ್ನೇ ಬೈಯೋಕ್ಕೆ ತೊಡಗಿದ್ರಿಂದ ಅವನಿಗೆ ಕೋಪ ತಡೆಯೋಕ್ಕಾಗಲಿಲ್ಲ. ಯಾಕೆ? ನಾನು ನಿಭಾಯಿಸಿದ ರೀತಿಯಲ್ಲಿ ಏನು ಕೊರತೆ ಇದೆ ಅಂದ ಭದ್ರ. ಹೌದು, ಯಾವ ಕೊರತೆನೂ ಇಲ್ಲ. ಅದಕ್ಕೆ ನೀನು ಹೆಂಡತಿ ತಲೆ ಒಡೆದು ಹಾಸ್ಪಿಟಲಲ್ಲಿ ಮಲಗಿಸಿದ್ಯಲ್ವಾ ಅಂತ ಚುಚ್ಚಿ ಮಾತಾಡಿದ್ಲು ರೂಪಾ. ಸುಮ್ಮನೆ ಅದನ್ನೇ ಹೇಳಿಬಿಡ ರೂಪಾ. ಸಾಗರಿ ಮಾತಾಡಿದ ಮಾತ್ರ ಸರಿನಾ? ಅವಳು ಬಾಯಿ ಮುಚ್ಕೊಂಡು ಇದ್ದಿದ್ದರೆ ಈ ಪರಿಸ್ಥಿತಿ ಬರ್ತಿತ್ತಾ? ಅವಳ ಮೇಲೆ ಕೈ ಎತ್ತಿ ಹೊಡೆಯೋದು ನನಗೇನು ಹೊಸ್ತಾ? ಇದಕ್ಕಿಂತ ಮುಂಚೆ ಎಷ್ಟೊಂದು ಸಲ ನಾನು ಹೊಡೆದಿದ್ದೀನಿ, ಬೈದಿದ್ದೀನಿ. ಅಷ್ಟೆಲ್ಲ ಬೈದಾಗಲೂ ಬಾಯಿ ಮುಚ್ಕೊಂಡು ಮೂಗಿ ಅಂತೆ ನಿಲ್ತಿದ್ದವಳು ಈಗ ದಿಢೀರಂತ ನನ್ನನ್ನೇ ಎದುರಿಸಿ ಮಾತಾಡುವಷ್ಟು ಧೈರ್ಯ ಅವಳಿಗೆ ಎಲ್ಲಿಂದ ಬಂತು? ಅವಳ ಮನಸ್ಸಿನಲ್ಲಿ ತಪ್ಪಿಲ್ದಿದ್ರೆ ಈ ಪ್ರತಾಪ್ ಅವಳ ಬಳಿ ಈ ರೀತಿ ನಡ್ಕೊಳ್ತಿರೋದನ್ನು ನನ್ನ ಹತ್ರ ಹೇಳಬೇಕಿತ್ತಲ್ವಾ? ನನ್ನ ಹತ್ರ ಯಾಕೆ ಮುಚ್ಚಿಟ್ಲು? ಹಾಗಾದರೆ ಅವಳ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಈ ಪ್ರತಾಪ್ ನನ್ನ ಏಕೆ ಮುಂಚೆನೇ ನೋಡಲಿಲ್ಲ ಅನ್ನೋ ಆಲೋಚನೆ ಇದೆ ತಾನೆ. ಒಂದು ವೇಳೆ ನನ್ನ ಬದಲು ಅವನನ್ನು ನೋಡಿದರೆ ಇಷ್ಟೊತ್ತಿಗೆ ಅವಳ ಜೀವನ ಸಂತೋಷವಾಗಿ ಇರ್ತಿತ್ತೇನೋ. ಆದರೆ ಅವಳನ್ನು ಮೊದಲು ನೋಡಿದ್ದು ನಾನು. ಈಗ ಅವಳು ನನ್ನ ಹೆಂಡತಿ. ನನ್ನಿಂದ ಅವಳನ್ನು ಯಾರಿಗೂ ಬಿಟ್ಕೊಡೋಕ್ಕೆ ಸಾಧ್ಯ ಇಲ್ಲ. ಅವಳನ್ನು ಕೊಂದು ಗುಂಡಿಯಲ್ಲಿ ಹಾಕ್ತೀನಿ ಹೊರತು ಇನ್ನೊಬ್ಬನಿಗೆ ಬಿಟ್ಕೊಡೋದಿಲ್ಲ. ಇದಕ್ಕೆಲ್ಲ ಪ್ರತಾಪ್ ಕಾರಣ. ಅವನನ್ನು ತುಂಡಾಗಿ ಕತ್ತರಿಸ್ಬೇಕು ಅಂದ ಭದ್ರ. ಭದ್ರ ಹೇಳಿದ್ದನ್ನು ಕೇಳಿ ರೂಪಾಗಂತೂ ಭಯ ಆಯಿತು. ನನಗನ್ನಿಸ್ತಿದೆ ನಿನಗೆ ಮಾನಸಿಕ ವೈದ್ಯರ ಅಗತ್ಯ ಇದೆ ಅಂತ. ಏನು ಮಾತಾಡ್ತಿದ್ಯಾ ಅಂತ ನಿನಗೆ ಅರ್ಥ ಆಗ್ತಿದ್ಯಾ? ಕೂತ್ರೆ ತಪ್ಪು, ನಿಂತ್ರೆ ತಪ್ಪು, ನಡೆದ್ರೆ ತಪ್ಪು ಅಂತ ಇಷ್ಟು ದಿನ ನಿನ್ನ ಹೆಂಡ್ತಿನ ಪೀಡಿಸಿ ದಿಢೀರಂತ ಅವಳ ಮೇಲೆ ಪ್ರೀತಿ ತೋರಿಸಿದ್ರೆ ಅವಳಿಗೆ ಹೇಗೆ ಅರ್ಥ ಆಗುತ್ತೆ? ಪ್ರತಾಪ್ ಮಧ್ಯೆ ಬಂದಿದ್ರಿಂದಲೇ ನೀನು ಈ ರೀತಿ ನಾಟಕ ಮಾಡ್ತಿದ್ಯಾ ಅಂತ ಅವಳು ಭಾವಿಸೋದಿಲ್ವಾ? ಯಾಕೆ ಮತ್ತೆ ಮತ್ತೆ ಸಾಗರಿ ಮುಂದೆ ನೀನು ಕೆಳಮಟ್ಟಕ್ಕೆ ಇಳಿತಿದ್ಯಾ? ಒಂದು ವೇಳೆ ನೀನು ಈ ವಿಷಯನ ಗಂಭೀರವಾಗಿ ತೆಗೆದುಕೊಳ್ದಿದ್ರೆ
ಆದರೂ ಮುಂಚೆ ಹೇಗೆ ಸಾಗರಿಯನ್ನು ನಡೆಸ್ಕೊಳ್ತಿದ್ಯೋ ಹಾಗೆ ಈಗಲೂ ನಡೆಸ್ಕೊಂಡಿದ್ದಿದ್ರೆ ಸಾಗರಿಯು ಇದನ್ನು ಸುಲಭವಾಗಿ ಬಿಡ್ತಿದ್ಲು. ಅಗತ್ಯವಿಲ್ಲದ ವಿಷಯಕ್ಕೆ ನೀನು ಅತಿಯಾಗಿ ಪ್ರತಿಕ್ರಿಯಿಸಿ ಈಗ ವಿಷಯನ ಇಷ್ಟೊಂದು ದೂರಕ್ಕೆ ತಂದು ನಿಲ್ಲಿಸಿದ್ಯಾ. ನನ್ನನ್ನು ಕೇಳಿದ್ರೆ ನಿಂದೆ ತಪ್ಪು. ಸಮಾಜದಲ್ಲಿ ನಿನಗೆ ಅಂತ ಒಂದು ಹೆಸರಿದೆ. ನೀನು ಹೋಗಿ ಪ್ರತಾಪ್ನನ್ನ ಏನು ಕೇಳೋಕ್ಕೆ ಸಾಧ್ಯ ಇಲ್ಲ. ಸಾಗರಿ ದೃಢವಾಗಿದ್ದಾಳೆ ಅನ್ನೋವಾಗ ನಿನಗ್ಯಾಕೆ ಈ ಅನಗತ್ಯ ಭಯ? ನೀನೀಗ ಮಾತಾಡಬೇಕಿರೋದು ಸಾಗರಿ ಹತ್ರ. ಅದನ್ನು ಬಿಟ್ಟು ನೀನೇ ಪ್ರತಾಪ್ ಮೇಲೆ ಕೈ ಮಾಡಿ ವಿಷಯ ದೊಡ್ಡದು ಮಾಡಬೇಡ ಅಂದ್ಲು ರೂಪ. ಭದ್ರ ತಲೆ ಹಿಡ್ಕೊಂಡ. ನನಗೇನು ಮಾಡಬೇಕು ಅಂತಲೇ ತಿಳಿದಿಲ್ಲ ರೂಪ. ಅದಕ್ಕೆ ಈ ಸಮಸ್ಯೆ ಶುರುವಾಯಿತು. ಅವನನ್ನು ಮುಗಿಸ್ಬಿಟ್ರೆ ಎಲ್ಲವೂ ಸರಿಯಾಗುತ್ತೆ ತಾನೆ. ನನ್ನ ಸಾಗರಿ ಮತ್ತೆ ಹಳೆಯಂತೆಯೇ ನನ್ನ ಬಳಿ ಬರ್ತಾಳಲ್ವಾ ಅಂದ. ಭದ್ರನನ್ನ ಕರುಣೆಯಿಂದ ನೋಡಿದ್ಲು ರೂಪ. ಈಗಲೂ ಸಾಗರಿ ನಿನ್ನ ಜೊತೆಗೆ ಇದ್ದಾಳೆ. ಅವಳು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ. ಅಗತ್ಯ ಇಲ್ಲದೆ ನೀನು ಭಯಪಟ್ಟು ಅವಳನ್ನು ಪೀಡಿಸ್ತಿದ್ಯಾ. ಅವಳು ನಿನ್ನನ್ನು ಬಿಟ್ಟು ಹೋಗ್ತಾಳೆ ಅಂತ ನಿನಗ್ಯಾಕೆ ಅಷ್ಟೊಂದು ಭಯ? ಹಾಗಾದರೆ ಆ ಮಟ್ಟದಲ್ಲ ನೀನು ಅವಳ ಜೊತೆಗೆ ಬಾಳಿದ್ಯಾ? ನೀನೇ ಹೇಳಿದ್ಯಲ್ಲ, ನೀನು ನಕ್ಕರೆ ಅವಳು ಭಯದಲ್ಲಿ ಮಾತು ಬಾರದೆ ತಡವರಿಸ್ತಾಳೆ ಅಂತ. ಅಂದರೆ ಏನರ್ಥ? ನನ್ನ ಸಾಗರಿಯ ಮನಸ್ಸು ಪ್ರತಾಪ್ ಕಡೆಗೆ ವಾಲ್ ಬಿಡುತ್ತೆ ಅಂತ ನೀನು ಭಯಪಡ್ತಿದ್ಯಾ? ನಿನಗೊಂದು ಅರ್ಥ ಆಗ್ತಿದ್ಯಾ? ನೀನೇ ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ತಿದ್ಯಾ. ಇಷ್ಟೆಲ್ಲ ನಡೆದ ಮೇಲೆ ಇದ್ರ ಬಗ್ಗೆ ನೀನು ಮಾತಾಡದೆ ಇರೋಕ್ಕೆ ಸಾಧ್ಯವಿಲ್ಲ ಅಂದ್ಲು ರೂಪ. ಯಾರ ಬಳಿ ಹೋಗಿ ಏನು ಮಾತಾಡೋಕೆ ಹೇಳ್ತೀಯಾ? ಆ ಪ್ರತಾಪ್ ಹತ್ರನಾ ಅಂತ ಕೇಳ್ದ ಭದ್ರ. ಇಲ್ಲ, ಸಾಗರಿ ಹತ್ರ ನೀನು ಮಾತಾಡು. ಅವಳ ಮನಸ್ಸಿನಲ್ಲಿ ಏನು ಗೊಂದಲ ಇದೆ ಅಂತ ತಿಳ್ಕೊ. ಸಾಗರಿಯನ್ನು ನೀನು ಸಂಶಯ ಪಡೋದು ನಿನ್ನನ್ನು ನೀನೇ ಸಂಶಯ ಪಟ್ಕೊಳ್ಳೋದಕ್ಕೆ ಸಮ. ನಿನ್ನ ಹೆಂಡತಿ ಮೇಲೆ ಈ ಮಟ್ಟದ ನಂಬಿಕೆಯೂ ಇಲ್ಲದ ನೀನು ಯಾಕೋ ಮದುವೆ ಆದೆ? ನಿನ್ನ ಮೇಲೆ ನಿನಗೆ ನಂಬಿಕೆ ಇದ್ದಿದ್ರೆ ಪ್ರತಾಪ್ ಅಲ್ಲ, ಅವನಂತ 1000 ಜನರು ಬಂದರೂ ನೀನು ಧೈರ್ಯವಾಗಿರ್ತಿದ್ದೆ. ತಪ್ಪು ಎಲ್ಲಿದೆ ಅಂತ ನೀನು ಯೋಚನೆ ಮಾಡಿ ನೋಡು. ಈ ಕ್ಷಣಕ್ಕೂ ನನಗೆ ಸಾಗರಿನ ಕಂಡ್ರೆ ಇಷ್ಟ ಇಲ್ಲ. ಆದರೆ ನಿನಗೇನಾದರೂ ಆದರೆ ಅದು ನಮ್ಮ ಕುಟುಂಬದ ಮೇಲೆಯೇ ಪ್ರಭಾವ ಬೀರುತ್ತೆ. ಇದೇನು ಚಿಕ್ಕ ವಿಷಯ ಅಲ್ಲ. ನಮ್ಮ ಕುಟುಂಬದ ಬಗ್ಗೆ ಯಾವಾಗ ಸುದ್ದಿ ಸಿಗುತ್ತೆ ಅಂತ ನಾಲ್ಗೆ ಚಾಚಿಕೊಂಡು ನಮ್ಮ ಶತ್ರುಗಳು ಕಾಯ್ತಿದ್ದಾರೆ. ಈಗಷ್ಟೇ ಪ್ರತಾಪ್ ವಿಷಯ ಹೊರಗಡೆ ತಿಳಿದ್ರೆ ನನ್ನ ಮದುವೆನೂ ನಿಂತು ಹೋಗುತ್ತೆ. ನಿನಗೆ ಇಷ್ಟೆಲ್ಲ ಹೇಳೋದ್ರಲ್ಲಿ ನನ್ನ ಸ್ವಾರ್ಥವೂ ಸೇರಿದೆ. ನಾನು ಪರೀಕ್ಷಿತ್ನನ್ನು ಪ್ರೀತಿಸ್ತಿದ್ದೀನಿ. ಪರೀಕ್ಷಿತ್ ಕುಟುಂಬದವರು ಇವುಗಳನ್ನೆಲ್ಲ ತುಂಬ ಸೂಕ್ಷ್ಮವಾಗಿ ನೋಡ್ತಾರೆ. ಮದುವೆ ಸಮಯದಲ್ಲಿ ಹೆಚ್ಚು ಕಮ್ಮಿ ಏನಾದರೂ ಆದರೆ ನಂತರ ನೀನು ನನ್ನನ್ನು ಜೀವಂತವಾಗಿ ನೋಡೋಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಜೀವನ ನನ್ನ ಜೀವನ ಎರಡೂ ನಿನ್ನ ಕೈಯಲ್ಲೇ ಇದೆ. ಏನೇ ಆದರೂ ಯೋಚಿಸಿ ನಿರ್ಧಾರ ತಗೋ ಅಂದ್ಲು ರೂಪ. ಮೌನವಾಗಿ ಕೂತಿದ್ದ ಭದ್ರ. ಇತ್ತ ನಾರಾಯಣ ಅವರಿಗೆ ಸಂತೋಷದಿಂದ ಕಾಲುಗಳು ನೆಲಕ್ಕೆ ತಾಗ್ತಿರ್ಲಿಲ್ಲ. ಮದುವೆ ಆಗಿ ಹೋದ ಕಿರಿಮಗಳು ಮನೆಗೆ ಹಿಂತಿರುಗಿ ಬಂದಿದ್ದು ಅವರಿಗೆ ಅಷ್ಟೊಂದು ಸಂತೋಷ ತಂದಿತ್ತು. ಆದರೆ ಅಳಿಯ ಜೊತೆಯಲ್ಲಿ ಬರಲಿಲ್ಲ. ಅಕ್ಕಪಕ್ಕದವರು ವಿಚಾರಿಸುವಾಗ ಉತ್ತರ ಹೇಳಿ ಸಾಕಾಗಿ ಹೋಗಿತ್ತು. ಎಷ್ಟೇ ಸಂಬಂಧಿಕರಾಗಿದ್ದರೂ ದೀರ್ಘಕಾಲದ ಪರಿಚಿತರಾಗಿದ್ದರಿಂದ ನಾರಾಯಣ ಅವರ ಇಬ್ಬರೂ ಹೆಣ್ಣು ಮಕ್ಕಳಿಗೆ ಬಲು ಶ್ರೀಮಂತ ಜೀವನ ಸಿಕ್ಕಿದ್ದು ಅಕ್ಕಪಕ್ಕದವರೆಲ್ರಿಗೂ ಸಣ್ಣಗೆ ಹೊಟ್ಟೆ ಉರಿ ತರಿಸಿತ್ತು. ಆಗಾಗ ಅದನ್ನೇ ಚುಚ್ಚಿ ಮಾತಾಡಿ ತಮ್ಮ ಮನಸ್ಸನ್ನು ಸಮಾಧಾನ ಪಡಿಸ್ಕೊಳ್ತಿದ್ರು. ಸುಸ್ವರ ಒಂಟಿಯಾಗಿ ಬಂದಿದ್ದನ್ನು ಕಂಡ ತಕ್ಷಣ, ಏನು ಈ ಹುಚ್ಚಿನ ಗಂಡ ಮನೆ ಬಿಟ್ಟು ಕಳಿಸ್ಬಿಟ್ನಾ ಅಂತ ನಾರಾಯಣ್ ಕಿವಿಗೆ ಬೀಳುವಂತೆ ಅವರು ಹೀಗೆಲ್ಲ ಮಾತಾಡಿದ್ದು ಅವ್ರ ಮನಸ್ಸಿಗೆ ತೀವ್ರ ವೇದನೆಯನ್ನು ಉಂಟು ಮಾಡಿತ್ತು. ಏನಮ್ಮ, ಹೇಗೆ ಸಂಸಾರ ನಡೆಸ್ತಿದ್ಯಾ? ನಿನ್ನ ಗಂಡ ಯಾಕಮ್ಮ ಬರಲಿಲ್ಲ? ನೀನು ಯಾಕೆ ಒಂಟಿಯಾಗಿ ಬಂದಿದ್ಯಾ? ಹೌದು, ಸಾಗರಿ ಜೊತೆಗೆ ಒಂದೇ ಮನೆಯಲ್ಲಿದೆಯಾ ಅಥವಾ ನಿನ್ನ ಗಂಡನ ಜೊತೆಗೆ ಬೇರೆ ಮನೆಯಲ್ಲಿದೆಯಾ? ಮದುವೆ ಆಗಿ ಹೇಗೂ 5-6 ತಿಂಗಳು ಕಳೀತಾ ಬಂತು. ಏನಾದರೂ ಶುಭ ಸಮಾಚಾರ ಇದೆಯಾ? ಇನ್ನೂ ಹುಚ್ಚಿ ಥರನೇ ನಿನ್ನ ಗಂಡನ ಬಳಿ ನಡ್ಕೋತಿದ್ಯಾ? ಮದುವೆ ಆಗಿರೋ ಕಳೆನೇ ನಿನ್ನ ಮುಖದಲ್ಲಿ ಕಾಣಿಸ್ತಿಲ್ವಲ್ಲ? ಹೇಗೋ ಅಕ್ಕ ತಂಗಿ ಇಬ್ಬರು ತಮ್ಮ ಅಂದಾನ ಇಟ್ಕೊಂಡು ಬದುಕಿದ್ರೆ ಸರಿ ಅಂತೆಲ್ಲ ಮನೆಗೆ ಬಂದು ಸುಸ್ವರಳ ಬಳಿಯೇ ಅವರು ಹೀಗೆಲ್ಲ ಮಾತಾಡಿ ಹೋಗಿದ್ದು ನಾರಾಯಣ್ಗೆ ತಡೆಯೋಕೆ ಸಾಧ್ಯವಾಗಲಿಲ್ಲ. ಅಕ್ಕ, ಅದೆಲ್ಲ ನನ್ನ ಮಕ್ಕಳು ಹೇಗೋ ಬೇಕಾದರೂ ಬದುಕೋತಾರೆ. ಅವರಿಗೆ ಒಳ್ಳೇದು ಕೆಟ್ಟದ್ದು ಹೇಳ್ಕೊಟ್ಟೆ ನಾನು ಬೆಳೆಸಿದ್ದೀನಿ. ಮೊದಲು ನನ್ನ ಮಗಳನ್ನ ಹುಚ್ಚಿ ಅಂತ ಹೇಳೋದನ್ನು ನಿಲ್ಲಿಸಿ. ಇನ್ನೊಂದು ಮನೆಯಲ್ಲಿ ಭಾಳ ಹುಡುಗಿ ಅವಳು. ಹಳೆ ನೆನಪಿನಲ್ಲೇ ತಿರುಗಾಡ್ತಿದ್ದೀರಲ್ಲ. ನಿಮ್ಗೆ ಯಾರಿಗೂ ಬೇರೆ ಕೆಲಸನೇ ಇಲ್ವಾ? ಹೋಗಿ ನಿಮ್ಮ ಮನೆ ಕೆಲಸ ನೋಡ್ಕೊಳ್ಳಿ ಅಂತ ಅವರನ್ನು ಗದರಿಸಿ ಓಡಿಸಿದ್ರು ನಾರಾಯಣ್. ಸುಸ್ವರಾಗಿ ಅವ್ರು ಮಾತಾಡಿ ಹೋಗಿದ್ದು ತುಂಬ ಬೇಸರ ತರಿಸಿತ್ತು. ಆಸೆಯಿಂದ ಅವ್ರ ಬಳಿ ಮಾತಾಡೋಕೆ ಬಂದವಳಿಗೆ ಇನ್ನೂ ಯಾರೂ ಬದಲಾಗಿಲ್ಲ ಅನ್ನೋದು ಅರ್ಥ ಆಯಿತು. ಅಪ್ಪ ಬೇಸರ ಪಟ್ಕೊಳ್ತಾರೆ ಅಂತ ನಕ್ಕು ವಿಷಯವನ್ನು ಮರೆಮಾಚಿದ್ಲು ಸುಸ್ವರ. ಹೆತ್ತ ಅಪ್ಪನಿಗೆ ತನ್ನ ಮಗಳ ಬಗ್ಗೆ ತಿಳಿದೇ ಇರುತ್ತಾ? ಅವಳಿಗೆ ಇಷ್ಟವಾದ ಎಲ್ಲವನ್ನ ಅಡುಗೆ ಮಾಡಿ ಬಡಿಸಿದ್ರು. ಅವರ ತೋಟದಲ್ಲಿ ಅಪ್ಪನಿಗೆ ನೆರವಾಗಿದ್ಲು. ನಾರಾಯಣ ಅವರನ್ನು ಕೂರಿಸಿ ಅವಳೇ ಅಡುಗೆ ಮಾಡಿ ಬಡಿಸಿದ್ಲು. ಅವಳು ಊರಿಗೆ ಬಂದ ತಕ್ಷಣವೇ ರುದ್ರನಿಂದ ಕಾಲ್ ಬಂತು. ಅವನ ಮೇಲಿದ್ದ ಕೋಪದಲ್ಲಿ ಆ ಕಾಲನ್ನು ಸ್ವೀಕರಿಸೋಕೆ ನಿರಾಕರಿಸಿದ್ಲು ಸುಸ್ವರ.
ಅವನು ಬಿಡದೆ 2-3 ಬಾರಿ ಪ್ರಯತ್ನಿಸಿದಾಗ ಫೋನ್ನ ಆಫ್ ಮಾಡಿಟ್ಬಿಟ್ಲು ಸುಸ್ವರ. ಹುಚ್ಚಿ, ಅಷ್ಟೊಂದೇನು ನನ್ನ ಮೇಲೆ ಕೋಪ ಇವಳಿಗೆ? ಒಂದೇ ಒಂದು ಬಾರಿ ಕೂಡ ಬಾಯಿ ತೆಗೆದು ರೀ ನನಗೆ ನೀವು ಇಷ್ಟ ಅಂತ ಹೇಳು, ಈ ದೇಹದಲ್ಲಿ ಉಸಿರಿರೋವರೆಗೂ ನೀನನ್ನು ಬಿಟ್ಟು ಹೋಗಲ್ಲ. ನಾನು ಮಾತ್ರ ನೀನು ಇಲ್ಲದೆ ಸಂತೋಷವಾಗಿದ್ದೀನಿ ಅಂದ್ಕೊಂಡ್ಯಾ? ನನ್ನ ಆಲೋಚನೆ ಪೂರ್ತಿ ನೀನು ಒಬ್ಬಳೇ ತುಂಬಿದ್ಯಾ? ನನ್ನ ಜೊತೆಗೆ ಮಾತಾಡದೆ ನಿನ್ನಿಂದ ಇರೋಕ್ಕೆ ಸಾಧ್ಯವಾ ಅಂತ ಅವಳ ಫೋಟೋ ನೋಡ್ತಾ ಮಾತಾಡ್ತಿದ್ದ ರುದ್ರ. ಇಬ್ಬರ ಮನಸ್ಸಿನಲ್ಲೂ ಏನಿದೆ ಅನ್ನೋದು ಇಬ್ಬರಿಗೂ ಅರ್ಥ ಆಗಿತ್ತು. ಯಾರು ಮೊದಲು ಹೇಳೋದು ಅನ್ನೋದೇ ಇಲ್ಲಿದ್ದ ದೊಡ್ಡ ಸಮಸ್ಯೆ. ಸುಸ್ವರಳನ್ನು ಊರಿನಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋಕೆ ಆಳುಗಳನ್ನು ಏರ್ಪಾಡು ಮಾಡಿದ್ದ ರುದ್ರ. ಅವಳ ಫೋಟೋ ಜೊತೆಗೆ ಪ್ರತಿದಿನ ಅವನಿಗೆ ಮಾಹಿತಿ ತಲುಪಿಸ್ತಿದ್ರು. ಕೆಲಸದ ವಿಷಯವಾಗಿ ಬಂದಿದ್ದವನಿಗೆ ಅವಳ ನೆನಪು ವಿಷದಂತೆ ಕೊಲ್ತಿತ್ತು. ಎಲ್ಲಿ ತಿರುಗಿದ್ರೂ ಅವನ ಹಿಂದೆ ನಾಯಿ ಮರಿ ಥರ ಸುತ್ತುತ್ತಿದ್ದ ಸುಸ್ವರ ಮಾತ್ರ ನೆನಪಿಗೆ ಬರ್ತಿದ್ಲು. ರೀ, ಊಟ ಮಾಡೋಣ ರೀ, ಅಂತ ಬಾಯಿ ತೆಗೀರಿ. ರೀ, ಬರೋವಾಗ ನಂಗೆ ಚಾಕ್ಲೇಟ್ ತೊಗೊಬನ್ನಿ ರೀ ಪ್ಲೀಸ್, ಇನ್ನೊಂದೇ ಒಂದು ಐಸ್ ಕ್ರೀಮು ರೀ ಅಂತ ಅವಳ ಸಿಟ್ಟು ಮುನಿಸು ಪಕ್ಕದಲ್ಲೇ ಕೇಳಿಸ್ತಾ ಇರೋ ಹಂಗೆ ಅನ್ನಿಸ್ತಿತ್ತು ರುದ್ರಂಗೆ. ಅಂತ ತಲೆ ಹಿಡ್ಕೊಂಡವನು ತಕ್ಷಣವೇ ಅವಳ ಧ್ವನಿ ಕೇಳೋದಕ್ಕಾಗಿ ಕಾಲ್ ಮಾಡ್ದ. ಫೋನ್ ಆಫ್ ಆಗಿದ್ದರಿಂದ ಅದು ಸಾಧ್ಯ ಆಗದೆ ಹೋಯಿತು. ಏನು ಮಾಡ್ತಿದ್ಯಾ ನೀನು? ನನಗೆ ಯಾಕೆ ನಿನ್ನನ್ನು ಹೊರತುಪಡಿಸಿ ಬೇರೆ ಏನನ್ನು ಯೋಚಿಸೋಕೆ ಸಾಧ್ಯ ಆಗ್ತಿಲ್ಲ. ಮನಸ್ಸೆಲ್ಲ ಒಂದು ರೀತಿ ಆಗಿದೆ, ಮೆದಲೇ ಕೆಲಸ ಮಾಡ್ತಿಲ್ಲ. ನೀನು ಪಕ್ಕದಲ್ಲಿದ್ದಾಗ ನನ್ನ ದೇಹ ನಿನ್ನನ್ನು ಹುಡುಕ್ತಿತ್ತು, ನೀನು ದೂರದಲ್ಲಿದ್ದಾಗ ನನ್ನ ಮನಸ್ಸು ನಿನ್ನನ್ನು ಹುಡುಕ್ತಿದೆ. ನಿನ್ನನ್ನು ಬಿಗಿಯಾಗಿ ಅಪ್ಕೊಂಡು ಮುತ್ತಿಟ್ಟು ಇನ್ನೂ ಏನೇನೋ ಮಾಡಬೇಕು ಅಂತ ಎಷ್ಟೊಂದು ದಿನ ನನಗನ್ನಿಸ್ತಿತ್ತು. ಆದರೆ ಈಗ ನಿನ್ನನ್ನು ನೋಡಿದ್ರೆ ಸಾಕು ಅಂತ ಅನ್ನಿಸ್ತಿದೆ. ಕನಿಷ್ಠ ನಿನ್ನ ಧ್ವನಿಯನ್ನಾದರೂ ಕೇಳಬೇಕು ಅನ್ನಿಸ್ತಿದೆ. ನನಗೋಸ್ಕರ ಪ್ರತಿಯೊಂದನ್ನು ನೋಡಿ ನೋಡಿ ಮಾಡ್ತಿದ್ದ ಅಮೃತಾಗೆ ನೀಡಿದ ಸ್ಥಾನವನ್ನು ನನಗಾಗಿ ಏನನ್ನೂ ಮಾಡದ ನೀನು ನನ್ನ ಮನಸ್ಸಿನಲ್ಲಿ ಪಡ್ಕೊಂಡಿದ್ಯಾ. ಯಾವಾಗ ನೋಡಿದ್ರೂ ಕೂಡ ಆ ಮುದ್ದಾದ ಕಣ್ಣುಗಳನ್ನು ಬಿಟ್ಟು ಬಿಟ್ಟು ನೋಡಿ ನನ್ನನ್ನು ಕೆಡುಬಿಟ್ಟಿಯಲ್ಲ. ನನ್ನಿಂದ ತಡೆಯೋಕ್ಕೆ ಸಾಧ್ಯ ಆಗ್ತಿಲ್ಲ. ಇದುವರೆಗೆ ನನಗೆ ಏನು ಬೇಕು ಅಂತ ನಾನು ಯಾರ ಬಳಿಯೂ ಕೇಳಲಿಲ್ಲ. ನನಗೆ ತಿಳುವಳಿಕೆ ಬಂದಾಗಲಿಂದ ನಾನು ದೇವರನ್ನು ಪೂಜಿಸಲೇ ಇಲ್ಲ. ಆದರೆ ನೀನು ಹಾಗಲ್ಲ, ಬಿದ್ದು ಬಿದ್ದು ದೇವರನ್ನು ಪೂಜಿಸ್ತೀಯ. ನಾವು ಏನು ಕೇಳಿದ್ರು ದೇವ್ರು ಕೊಡ್ತಾನೆ ಅಂತ ಯಾವಾಗಲೂ ಹೇಳ್ತಿರ್ತೀಯ. ನೀನು ಹೇಳಿದ ನಿಜನಾ? ನಾವು ನಿಜವಾದ ಮನಸ್ಸಿನಿಂದ ಏನು ಕೇಳಿದ್ರು ದೇವರು ಕೊಡ್ತಾನಾ? ನನ್ನ ಬಳಿ ಕೋಟಿ ಕೋಟಿ ಹಣ ಇದ್ದರೂ ಈ ಕ್ಷಣ ನೀನು ನನ್ನ ಜೊತೆಗಿಲ್ವಲ್ಲ. ನಾನು ಹಣ ಕೊಡೋಕ್ಕಾಗದವಂತನ್ನು ನೀನು ಹೇಳಿದ ಆ ದೇವ್ರ ಬಳಿ ನಾನು ಕೇಳ್ತೀನಿ ಅಂದ ರುದ್ರ. ಅವನು ಯಾವುದೇ ದೇವಸ್ಥಾನಕ್ಕೂ ಹೋಗಲಿಲ್ಲ. ದೇವರ ವಿಗ್ರಹವೂ ಅವನ ಬಳಿ ಇರಲಿಲ್ಲ. ಅವನ ಬಳಿ ಇದ್ದಿದ್ದೆಲ್ಲ ಸುಸ್ವರ ಸದಾ ಹೇಳ್ತಿದ್ದ ಮಾತುಗಳು ಮಾತ್ರ. ರೀ, ನಿಜವಾದ ಮನಸ್ಸಿನಿಂದ ನಾವು ದೇವ್ರ ಬಳಿ ಏನು ಕೇಳಿದ್ರೂ ಅದು ಖಂಡಿತ ಸಿಗುತ್ತೆ. ತಡ ಆದರೂ ಅದಕ್ಕಾಗೋ ಸಮಯದಲ್ಲಿ ನಾವು ಕೇಳಿದ್ದು ನಮ್ಮ ಬಳಿ ಬಂದು ತಲುಪುತ್ತೆ. ಹಾಗಿಲ್ಲ ಅಂದರೆ ಒಂದೋ ನಾವು ಕೇಳೋ ವಿಷಯ ತಪ್ಪಾಗಿರಬೇಕು, ಇಲ್ಲಾಂದರೆ ಅದಕ್ಕಿಂತ ಶ್ರೇಷ್ಠವಾದದನ್ನು ದೇವರು ನಮಗೆ ನೀಡ್ತಾನೆ ಅಂತ ಅರ್ಥ ಅಂತ ಹೇಳಿದ್ಲು ಸುಸ್ವರ. ಯಾರಿಗೂ ತಲೆಭಾಗದ ಆ ಗಂಡಸು ಮೊದಲ ಬಾರಿಗೆ ನೆಲದ ಮೇಲೆ ಮಂಡಿಯೂರಿ ಕೂತ. ಎರಡೂ ಕೈಗಳನ್ನು ಮುಗಿದು ಕಣ್ಣು ಮುಚ್ಚಿ ಮನಸಾರೆ ತನ್ನ ಬೇಡಿಕೆಯನ್ನು ಇಟ್ಟ. ದೇವ್ರೇ, ನೀನು ನಿಜಾನೋ ಸುಳ್ಳೋ ನನಗೆ ಗೊತ್ತಿಲ್ಲ. ಎಷ್ಟೊಂದು ಕೋಟಿ ಜನರು ನಿನ್ನನ್ನು ಪೂಜಿಸ್ತಿದ್ದಾರೆ ಅಂದರೆ ನೀನು ನಿಜವಾಗ್ಲೂ ಇರಲೇಬೇಕು. ನೀನು ನಿಜವಾಗ್ಲೂ ಇಲ್ಲಿದ್ದರೆ ನನ್ನ ಆಸೆ ನ್ಯಾಯಯುತವಾದದ್ದು ಅಂತ ನಿನಗನ್ಸಿದ್ರೆ ಜೀವನ ಪೂರ್ತಿ ನನಗೆ ಬೇರೇನೂ ಬೇಡ. ನನ್ನ ಸುಸ್ವರಳನ ನನಗೋಸ್ಕರನೇ ಕೊಟ್ಬಿಡು. ಹೇಗೆ ಅವಳ ಬಳಿ ನನ್ನ ಮನಸ್ಸಿನಲ್ಲಿರೋದನ್ನು ಹೇಳಿ ಅರ್ಥ ಮಾಡಿಸ್ಬೇಕು ಅಂತ ನನಗೆ ತಿಳಿದಿಲ್ಲ. ಪ್ರತಿ ಬಾರಿಯೂ ಅವಳು ನನ್ನ ಬಳಿ ಬರುವಾಗ ನನಗೆ ಅಮೃತ ಮುಖ ಮಾತ್ರ ನೆನಪಿಗೆ ಬರ್ತಿದೆ. ನಾನು ಮನಸಾರೆ ಅಮೃತಾಗೆ ಯಾವುದೇ ದ್ರೋಹ ಮಾಡಿಲ್ಲ. ಅವಳ ಬಳಿ ನನಗೆ ಯಾವುದೇ ಭಾವನೆ ಉಂಟಾಗಲಿಲ್ಲ. ನಾನು ಕೇಳಿದಂತೆ ಕೆಲವು ದಿನ ಅವಳು ನನಗೆ ಸಮಯ ನೀಡಿದರೆ ಬಹುಶಃ ಈ ಪರಿಸ್ಥಿತಿ ಬದಲಾಗ್ತಿತ್ತೇನೋ, ಅಥವಾ ನಾನೇ ಅವಳ ವಿಷಯದಲ್ಲಿ ತಪ್ಪು ಮಾಡಿಬಿಟ್ನಾ? ನನಗೆ ಸ್ಪಷ್ಟವಾಗಿ ಅರ್ಥ ಆಗ್ತಿಲ್ಲ. ನೀನು ದೇವರು, ನಿನಗೆಲ್ಲನೂ ತಿಳಿದಿದೆ. ನಾನು ತಪ್ಪು ಮಾಡಿದರೆ ಅದಕ್ಕೆ ತಕ್ಕ ಶಿಕ್ಷೆನ ನನಗೆ ಕೊಡು, ಇಲ್ಲಾಂದ್ರೆ ನನ್ನ ಸುಸ್ವರಳನ ನನಗೆ ಕೊಟ್ಬಿಡು. ಈ ಮುಚ್ಚುಮರೆ ಆಟ ಇನ್ನು ಮುಂದೆ ಬೇಡ. ಇನ್ನೆರಡು ದಿನಗಳಲ್ಲಿ ನಾನು ಇಂಡಿಯಾಗೆ ಹೋಗ್ತೀನಿ. ಎಲ್ಲಕ್ಕೂ ಒಂದು ಒಳ್ಳೆಯ ಮುಕ್ತಾಯವನ್ನು ಕೊಡು ಅಂತ ಅಂದ ಅವನು. ಅವನ ಪ್ರಾರ್ಥನೆ ದೇವರನ್ನು ತಲುಪಿತ್ತು. ರುದ್ರ ಸುಸ್ವರಳ ಪ್ರೀತಿಯ ಆಟಕ್ಕೆ ಮುಕ್ತಾಯ ಹಾಡೋಕೆ ದೇವರು ಒಂದು ವಿಚಿತ್ರವಾದ ಆಟವನ್ನು ಆಡೋಕೆ ಯೋಚಿಸಿದ್ದ. ರೂಪ ಹೇಳಿದ್ದನ್ನೇ ಯೋಚಿಸ್ತಿದ್ದ ಭದ್ರ. ಅವನಿಗೆ ಬಂದ ಕೋಪಕ್ಕೆ ಪ್ರತಾಪ್ನನ್ನು ಕೊಂದು ಹಾಕೋಷ್ಟ್ರ ಮಟ್ಟಿಗೆ ಕೆರಳಿ ಹೋಗಿದ್ದ.
ರೂಪ ಏನೇ ಹೇಳಿದ್ರು ನೇರವಾಗಿ ಪ್ರತಾಪ್ನನ್ನ ಹುಡುಕೊಂಡು ಅವನ ಆಫೀಸಿಗೆ ಹೋದ ಭದ್ರ. ಪ್ರತಾಪ್ ಆರಾಮಾಗಿ ಕೂತಿದ್ದ. ಭದ್ರನನ್ನ ಕಂಡ ತಕ್ಷಣ ಅವನ ಮುಖದಲ್ಲಿ ಸಣ್ಣ ಚಲನೆಯೂ ಉಂಟಾಗಲಿಲ್ಲ. ಅದಕ್ಕೆ ತೀರಾ ವಿರುದ್ಧವಾಗಿ ಭದ್ರನನ್ನ ಅತ್ಯಂತ ಸಂತೋಷದಿಂದಲೇ ಸ್ವಾಗತಿಸ್ದ. ಬನ್ನಿ ಮಿಸ್ಟರ್ ಭದ್ರ, ಏನು ದಿಢೀರಂತ ನಮ್ಮ ಆಫೀಸ್ ಕಡೆಗೆ ಅಂತ ತನ್ನ ಮುಂದೆ ಏನು ತಿಳಿಯದವನಂತೆ ಕೂತಿದ್ದವನನ್ನು ಕಾಣುವಾಗ ಭದ್ರನಿಗಂತೂ ಆಕ್ರೋಶ ಕಣ್ಣು ಮುಚ್ಚಿಸಿತ್ತು. ನಾಟಕ ಮಾಡಬೇಡ ಕಣೋ, ಚೆನ್ನಾಗಿತ್ತ ನನ್ನ ಕುಟುಂಬದಲ್ಲಿ ಕಿಚ್ಚು ಹೊತ್ತಿಸ್ಬಿಟ್ಟು ಎಷ್ಟು ಕೊಬ್ಬಿಂದ ಕೂತಿದ್ಯಾ ಅಂತ ನೇರವಾಗಿ ವಿಷಯಕ್ಕೆ ಬಂದ್ಬಿಟ್ಟ ಭದ್ರ. ಎಕ್ಸ್ಕ್ಯೂಸ್ ಮೀ, ಚೆನ್ನಾಗಿತ್ತು ಕುಟುಂಬನ? ಯಾರ ಕುಟುಂಬ ಚೆನ್ನಾಗಿತ್ತು? ಒಬ್ರಿಗೊಬ್ರು ಅತ್ಯಂತ ಹೊಂದಾಣಿಕೆಯಿಂದ ಇದ್ದ ಯಾರ ಮಧ್ಯೆ ಹೋಗಿ ನಾನು ಹಾಳು ಮಾಡಿದೆ ಅಂತ ಮುಗ್ಧನಂತೆ ಕೇಳ್ದ ಪ್ರತಾಪ್. ನಿಂಗೆ ಗೊತ್ತಿಲ್ವಾ? ಸಾಗರಿಗೆ ಮದುವೆ ಆಗಿದೆ ಅಂತ ನಿನಗೆ ಗೊತ್ತು ತಾನೆ? ನಮಗೊಂದು ಮಗುವಿದೆ ಅಂತ ನಿನಗೆ ಗೊತ್ತು ತಾನೆ? ಎಷ್ಟು ಧೈರ್ಯ ಇದ್ರೆ ನನ್ನ ಹೆಂಡತಿ ಬಳಿ ನೀನು ಈ ರೀತಿ ಮಾತಾಡ್ತೀಯಾ ಅಂತ ಹಲ್ಲು ಕಡ್ದ ಭದ್ರ. ವೆಯ್ಟ್, ಅದಕ್ಕೆ ಈಗ ಯಾಕೆ ಇಷ್ಟೊಂದು ಕೋಪ? ನಾನು ನನ್ನ ಮನಸ್ಸಿನಲ್ಲಿರೋದನ್ನು ಹೇಳಿದೆ. ಮನಸ್ಸಿಗನ್ಸಿದ್ದನ್ನು ಹೇಳೋಕೆ ಯಾರ ಬಳಿಯೂ ಪರ್ಮಿಷನ್ ಪಡೆಯೋ ಅಗತ್ಯ ಇಲ್ಲ. ನಿಮ್ಮ ಹೆಂಡತಿ ನಿಮ್ಮನ್ನು ಪ್ರೀತಿಸಿದ್ರೆ ನೀವು ಯಾಕೆ ಭಯ ಪಡಬೇಕು ಅಂದ ಪ್ರತಾಪ್. ಪ್ರತಾಪ್ನ ಪ್ರಶ್ನೆ ಮುಖಕ್ಕೆ ಹೊಡೆದಂತೆ ಇತ್ತು ಭದ್ರಂಗೆ. ಐ ಕಿಲ್ ಯು ಮ್ಯಾನ್ ಅಂತ ಕಿರಿಚ್ದ ಭದ್ರ. ನಿಮ್ಮ ಹೆಂಡತಿಗೆ ನನ್ನ ಜೊತೆಗೆ ಅಫೇರ್ ಇದೆ ಅಂತ ಊರೇ ಮಾತಾಡ್ಕೊಳ್ಳುತ್ತೆ, ಪರವಾಗಿಲ್ವಾ ಅಂದ ಪ್ರತಾಪ್. ಲೇ ಅಂದ ಭದ್ರ. ಸುಮ್ಮನೆ ಕಿರಿಚ್ಬೇಡಿ ಬ್ರೋ, ನಾನು ಯಾರ ಕುಟುಂಬವನ್ನು ಹಾಳು ಮಾಡಬೇಕು ಅಂತ ಯೋಚಿಸಿಲ್ಲ. ನನಗಿಷ್ಟ ಆಯಿತು, ಅದಕ್ಕೆ ಪ್ರಪೋಸ್ ಮಾಡಿದೆ. ಅವಳಿಗೆ ಓಕೆ ಅಂದರೆ ನನಗೂ ಓಕೆ, ಹಾಗಿಲ್ಲ ಅಂದರೆ ನಾನು ಮೂವ್ ಆನ್ ಆಗಿಬಿಡ್ತೀನಿ. ನೀವು ಮಾತಾಡಬೇಕಾಗಿರೋದು ನನ್ನ ಹತ್ರ ಅಲ್ಲ, ನಿಮ್ಮ ಹೆಂಡತಿ ಹತ್ರ ಅಂತ ಪ್ರತಾಪ್ ಹೇಳಿದ ಕೂಡಲೇ ಪ್ರತಾಪ್ನ ಶರ್ಟ್ನಿಂದ ಭದ್ರನ ಕೈಗಳು ಸಡಿಲಗೊಂಡವು. ಕತೆ ಮುಂದುವರಿಯುತ್ತೆ.